ಹಾಗೂ ಈ ಒಂದು ಕಾರ್ಯಕ್ರಮ ನಡೆದುಕೊಳ್ಳೋದಕ್ಕೆ ಕಾರಣರಾಗಿದ್ದಾರೆ. ಎಲ್ಲ ಪತ್ರಿಕಾ ಮಿತ್ರರು ದಯವಿಟ್ಟು ಈ ಒಂದು ಕಾರ್ಯಕ್ರಮದ ಒಂದು ಇನ್ವಿಟೇಷನ್ ಕೂಡ ಕೊಟ್ಟಿದ್ದೀವಿ. ಜೊತೆಗೆ ಪತ್ರಿಕಾ ಹೇಳಿಕೆ ಕೂಡ ನಾವು ಕೊಟ್ಟಿದ್ದೀವಿ. ಇದನ್ನ ತಮ್ಮ ಪತ್ರಿಕೆಗಳಲ್ಲಿ ಹೆಚ್ಚು ಪ್ರಚಾರ ನೀಡಿ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬರೋ ರೀತಿ ನಿಮ್ಮ ಒಂದು ಸಹಕಾರ ಅತ್ಯಗತ್ಯ ಅಂತ ತಮ್ಮ ಕೇಳ್ಕೊಳ್ತಾ ಇದ್ವಿ. ಈಗ ಗುರುರಾಜ್ ಹೊರಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಗುರುರಾಜ್. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಅನಂತ್ ಅವರು ಭಾಳಷ್ಟು ಜನ ಚಿತ್ರರಂಗದವ್ರನ್ನ ಪರಿಚಯ ಮಾಡಿಸಿ, ಯಾಕಂದರೆ ನಾವು ನಮ್ಮ ಪಾಡಿಗೆ ನಾವು ಹೇಗೆ ಮಾಡಬೇಕು ಮಾಡ್ತಾ ಇದ್ವಿ. ಆದರೆ ಇವರ ಸಹಾಯದಿಂದ ನಮಗೆ ಅನೇಕ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಅವರು ಒಂದು ಒಳ್ಳೆಯ ಉದ್ದೇಶಕ್ಕೆ ಮಾಡಿದ್ರು. ಎಲ್ಲ ರಂಗದ ನಾವು ಚಿತ್ರರಂಗದವರು, ಆರ್ಕೆಸ್ಟ್ರಾದವರು ಆದರೂ ಕೂಡ ಇವರು ಬೇರೆ ಬೇರೆ ಮಾಧ್ಯಮಗಳಲ್ಲಿ ವರ್ಕ್ ಮಾಡಿದವ್ರಿಗೆ ಅವರನ್ನು ಗುರುತಿಸಿ ಒಂದು ಪ್ರಶಸ್ತಿಯನ್ನು ನೀಡಬೇಕಂತ ಹೇಳಿದ್ಮೇಲೆ ನಮ್ಮ ಶಿವರು ಅದನ್ನು ಮನಸ್ಸು ಮಾಡಿ ಎಲ್ಲ ವಿವಿಧ ಸಮಾಜ ಸೇವಕರನ್ನು ಗುರುತಿಸಿ ಈ ಕಾರ್ಯಕ್ರಮ ಅಂದರೆ ನಾವು ಆ್ಯಸ್ ಯೂಶುವಲ್ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇರ್ತೀವಿ, ಯಾವಾಗಲೂ ಹಾಗೆ ಮಾಡ್ತಾ ಇರ್ತೀವಿ. ಇದು ಒಂದು ವಿಶೇಷ ಕಾರ್ಯಕ್ರಮ. ಆದ್ದರಿಂದ ಅನಂತ್ ಅವರ ಸಲಹೆ ಮೇರೆಗೆ ಸಮಾಜದ ಅತ್ಯುತ್ತಮ ಸೇವಕರನ್ನು ಗುರುತಿಸಿ ಈ ಕಾರ್ಯಕ್ರಮದೊಳಗೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಪತ್ರಕರ್ತರು, ಮಾಧ್ಯಮದವರು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಆಗೋ ಹಾಗೆ ಮಾಡಬೇಕು. ಯಾಕಂದರೆ ಇವತ್ತು ನಾಳೆ ಮೊನ್ನೆ ಒಂದೆರಡು ಸಿನಿಮಾಗೆ ಹೋಗಿದ್ದೆ ನಾನು. ಬೆಳಗ್ಗೆ 11 ಗಂಟೆ ಒಂದು ಶೋಗೆ, ಹೊಸ ಸಿನಿಮಾ, ಹೆಸರಿರುವಂಥ ಕಲಾವಿದರು ಇದ್ದಾಗ ಅಲ್ಲಿ ಹೋದರೆ ಜನ ಯಾರಿಲ್ಲ ಅಂತ ಹೇಳ್ಬಿಟ್ಟು ಶೋ ಕ್ಯಾನ್ಸಲ್ ಮಾಡಿದ್ರು. ಒಂಥರ ದುಃಖ ಆಗುತ್ತೆ. ಆ ಥರ ಆಗಬಾರ್ದು. ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕಾದ್ರೆ ನಿಮ್ಮ ಪ್ರಚಾರ ಮಾಧ್ಯಮದವರು ಬಹಳ ಮುಖ್ಯ. ಹೀಗಾಗಿ ಆಮೇಲೆ ಉಚಿತ ಪ್ರವೇಶ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಯಾವುದೇ ಕಾಸ್ಟ್ ಹಾಕೋದು ಯಾವುದೂ ಇಲ್ಲ. ನಾವು ಉಚಿತ ಪ್ರವೇಶವನ್ನು ನೀಡಿ ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದೇವೆ. ಹಾಗಾಗಿ ದಯವಿಟ್ಟು ಇದನ್ನು ಹೆಚ್ಚಿನ ಪ್ರಚಾರವನ್ನು ನೀಡಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಮಸ್ಕಾರ. ಮೊದಲಿಗೆ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮಾಡ್ತೀನಿ. ಯಾಕಂದರೆ ಮಾಧ್ಯಮ ಮಿತ್ರರು ಅಂದರೆ ನನಗೆ ಯಾಕಪ್ಪ ಅಷ್ಟೊಂದು ಪ್ರೀತಿ ಅಂದರೆ, ನಮ್ಮ ಯಜಮಾನ್ ಅಂಬರೀಷ್ ಅವರು ತುಂಬ ಲೈಕ್ ಮಾಡೋರು. ಅವ್ರು ಯಾರಿಗಾದ್ರು ಕೂಗಾಗಿರ್ಬೋದು, ಆದರೆ ಯಾರಿಗೆ ಏನು ವ್ಯಾಲ್ಯೂ ಅನ್ನೋದನ್ನು ನಮಗೆ ಚೆನ್ನಾಗಿ ಅವ್ರು ಹೇಳ್ಕೊಟ್ರು. ಯಾರನ್ನ ನಾವು ಅಪ್ರೋಚ್ ಮಾಡಿದ್ರೆ ಕಾರ್ಯಕ್ರಮ ಎಷ್ಟು ಚೆನ್ನಾಗಾಗುತ್ತೆ, ಏನಾಗುತ್ತೆ, ಅವರು ಅಂತಲ್ಲ, ಅವ್ರ ಕೈಲಿ ಆ ಕೆಲಸ ಹೋಗಿದ್ರೆ ಅವ್ರ ಹತ್ರ ನೀನು ಅವ್ರನ್ನ ನೀನು ಆಶ್ರಯ ಮಾಡು, ಅವಾಗ ನಿನ್ನ ಕೆಲಸ ಸುಗಮವಾಗುತ್ತೆ. ಅದೇ ಥರ ಮಾಧ್ಯಮ ಅಂದರೆ ಅವ್ರಿಗೆ ತುಂಬ ಇಷ್ಟ ಅಂದರೆ ಎಲ್ಲರ ಜೊತೆ ಎಷ್ಟೋ ಜನ ಇಲ್ಲಿರೋರು ಗೊತ್ತಿರ್ಬೋದು, ಅವ್ರು ಏನು ಕೂಗಾಡೋ, ಆದರೆ ತುಂಬ ಪ್ರೀತಿ ಮಾಡೋರು. ಅವ್ರನ್ನ ನೋಡ್ಕೊ ಅಂತ ಹೇಳೋರು. ನನಗೆ ಮಾಧ್ಯಮ ಮಿತ್ರರು ನೋಡ್ಕೋ, ಅವ್ರಿಗೆ ಇಲ್ಲ ಫಂಕ್ಷನ್ ಬಂದರೆ ಅವ್ರು ನೋಡ್ಕೋ, ಕೆಲವೆಲ್ಲ ವಿಷಯಗಳು ತುಂಬ ಹೇಳ್ಕೊಡು. ಆಮೇಲೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಚ್ಚುಕಟ್ಟಾಗಿ ಏನೇನು ಬೇಕು ಕಾರ್ಯಕ್ರಮಕ್ಕೆ, ಅದು ಇಂಪಾರ್ಟೆಂಟ್. ಅದರಿಂದ ಆ್ಯಕ್ಚುಲಿ ಗುರು ಅವರು ನಮಗೆ ಭಾಳ ಹಳೇ ಪರಿಚಯ, ಬಿಡಿ ಮಾತಾಡೋಂಗಿಲ್ಲ, 30 ವರ್ಷ ಪರಿಚಯ. ಮೊನ್ನೆ ಫೋನ್ ಮಾಡಿದ್ರು, ಗುರುವರು ಈ ಥರ ಒಂದು ಅಪ್ಪು ಅವರು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ, ಸಿಂಪೋನಿ ಶಿವ ಅವರು. ನಾನು ಆಯಿತು ಮಾಡೋಣ ಸರ್, ನಮ್ಮ ಕೈಲೇ ನಾವು ಖಂಡಿತ ಮಾಡೋಣ. ನಾನು ಇವ್ರು ಕೂತ್ಕೊಂಡಾಗ ಅದೇ ಹೇಳಿ, ನೋಡಿ ಸರ್, ಚಿತ್ರರಂಗದಲ್ಲಿ ಇರೋರಿಗೆ ಅಂತಲ್ಲ, ಒಬ್ಬರು ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು, ಒಬ್ಬರು ಪೊಲೀಸ್ ಕ್ಷೇತ್ರದಲ್ಲಿರ್ಬೋದು, ಒಬ್ಬರು ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಚಿತ್ರ ಮಾಡ್ತಾರೆ. ನಾವು ಗುರುತಿಸ್ಬೇಕಷ್ಟೇ. ಅದಕ್ಕೆ ಈ ಸರಿ ನಾವೇನು ಮಾಡಿದ್ವಿ, ಡಾಕ್ಟರ್ ಪ್ರದೀಪ್ ಕುಮಾರ್ ಅಂತ ENT ಸ್ಪೆಷಲಿಸ್ಟು, ಮೀನಾಕ್ಷಿ ENT ಕೇರ್ ಅಂತ, ಬನಶಂಕರಿ, ಇದು ಒನ್ ಆಫ್ ದ ಬೆಸ್ಟ್ ENT ಡಾಕ್ಟರ್. ಅವರು ತುಂಬ ವರ್ಷಗಳಿಂದ ಬಲ್ಲೆ, ಅದರಿಂದ ಅವ್ರಿಗೊಂದು ಗೌರವ ಕೊಡೋಣ. ಅದೇ ಥರ ಸುರೇಶ್ ಗೌಡ ಅಂತವರು ಸಮಾಜ ಸೇವಕರು, ಅವರೆಲ್ಲ ಕೆಲವೆಲ್ಲ ಬ್ಯಾನರ್ ಇರೋಲ್ಲ, ಅವರು ಕೊಡೋಣ. ವಾಸುದೇವ್ ಅಡಿಗ ಪಾಠಶಾಲಾ ಯಜಮಾನರು, ಅವರು ಎಲ್ಲ ಕಡೆ ಇವಾಗ ಹೋಟ್ಲು ಮಾಡಿ ತುಂಬ ಚೆನ್ನಾಗಿ, ಮೊದಲಿನ ಗೊತ್ತು ಅದು ಹಳೆಯದು ಹೋಟ್ಲಿತ್ತು, ಅದನ್ನು ಆ ಬ್ಯಾನರ್ ತೆಗೆದುಬಿಟ್ಟು ಪಾಠಶಾಲಾ ಅಂತ ಮಾಡ್ಕೊಂಡು ಎಲ್ಲ ಕಡೆ ಹೋಟ್ಲು ಮಾಡ್ತಾಯಿದ್ದಾರೆ. ಒಳ್ಳೆಯ ಶುಚಿಯಾದಂತಹ ಒಂದು ವ್ಯವಸ್ಥೆ ಅವ್ರ ಹೋಟ್ಲಲ್ಲಿದೆ, ಅದು ಇಂಪಾರ್ಟೆಂಟ್. ಅವ್ರಿಗೂ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಅದೆಲ್ಲ ಇವ್ರು ಕನ್ಸಿಡರ್ ಮಾಡ್ಕೊಳ್ತಾರೆ. ಬಟ್ ನಾನು ಕೆಲವರು ಹೆಸರುಗಳು ಹೇಳಿದಾಗ ಅವ್ರು ಆಗ್ಬೋದು ಅಂತ ಆಮೇಲೆ ನಾನು ಹೇಳಿದೆ, ಅಚ್ಚುಕಟ್ಟಾಗಿ ಮಾಡೋಣ ಸರ್, ನಮ್ಮದೊಂದು ಸಿಸ್ಟಮ್ ಮಾಡೋಣ. 6 ಗಂಟೆ ಅಂದರೆ 6 ಗಂಟೆ ಕಾರ್ಯಕ್ರಮ, 5:30 ಶುರುವಾಗಬೇಕು, ಅಥವಾ 5 ಗಂಟೆ ಆರ್ಕೆಸ್ಟ್ರಾ ಶುರುವಾಗುತ್ತೆ. ಅದರಿಂದ ಅವ್ರು ಮಾಡ್ತಾರೆ. ನಂದೇನಿದ್ರು ಹೊರಗಡೆ ಗೇಟಲ್ಲಿ ನಮ್ಮ ಕೆಲಸ ಅಷ್ಟೇ. ಕೆಲವರಿಂದ ಸಹಕಾರ ತಗೊಂಡು ಒಂದು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಬೇಕು ಅಂತ ಒಂದು ದೃಷ್ಟಿಯಿಂದ ನನ್ನ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ನನ್ನ ಕೈಲಾದ ಇದನ್ನು ನಾನು ಮಾಡಿಕೊಟ್ಟಿದ್ದೀನಿ. ಅದಕ್ಕೆ ಅವರೊಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಗುರುವರು ನಮ್ಮ ಮೇಲೆ ಭಾಳ ಆತ್ಮೀಯತೆ, ಅದರಿಂದ ನಾನು ಗುರುಗೂ ಈ ಇದು ಹೇಳ್ತೀನಿ. ಮತ್ತು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದು,
ದಯಮಾಡಿ ಹಳೆ ಚಿತ್ರಗೀತೆಗಳನ್ನ ಬಂದು ಅದು ತುಂಬ ಚೆನ್ನಾಗಿ ನುಡಿತಂಥ ಗಾಯಕರು ಬಂದು ಆಡ್ತಾ ಇರೋದ್ರಿಂದ ನೀವು ದಯವಿಟ್ಟು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ, ಸಹಾಯ ಮಾಡಿ. ಇದನ್ನು ಬರೆದ್ರೆ ತಾವೇ ಇಂಪಾರ್ಟೆಂಟ್ ಇದೆ. ನೀವು ಸಹಾಯ ಮಾಡೋದ್ರಲ್ಲಿ ಹಾಗೆ ಯಾವುದೂ ಇಲ್ಲ. ಅದರಿಂದ ನೀವೆಲ್ಲರೂ ಮನಸ್ಸು ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಳ್ಬೇಕಾಗಿ ನಾನು ನಮ್ಮ ಒಂದು ಈ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ವಿನಯ ಮಾಡ್ತಾಯಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯಜಮಾನರಾದಂಥ ಅಂಬರೀಷ್ ಅವರ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವು ಇರೋವರೆಗೂ ಅವ್ರ ಹೆಸರು ಹೇಳಲೇಬೇಕು. ಯಾಕಂದರೆ ನಮಗೆ ಇವತ್ತೊಂದು ದಿವಸ ನಾವೇನಾದರೂ ಅನ್ನ ತಿಂತಾಯಿದ್ದೀವಿ ಮಾಡ್ತಾಯಿದ್ದೀವಿ ಗಾಯಕನ ಹೆಸರು. ಅದರಿಂದ ತಾವೆಲ್ಲರೂ ಅವರ ಅಭಿಮಾನಿಗಳು ಇದ್ದೀರಾ. ಎಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ನಾನು ಕಳಕಳಿಯ ಮನವಿ ಮಾಡ್ತೀನಿ. ಧನ್ಯವಾದಗಳು.